ಬಟ್ಟೆಯನ್ನ ಖರೀದಿ ಮಾಡೋದು ಅಥವಾ ಕೊಂಡ್ಕೊಳ್ಳೋದು, ಹೊಸ ಬಟ್ಟೆ ತೆಗೆದುಕೊಳ್ಳೋದು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹಾಗಾಗಿ ವರ್ಷಕ್ಕೊಂದ್ 5 ಸತಿನೋ, ತಿಂಗಳಿಗೊಂದ್ 3 ಸತಿನೋ ಅಥವಾ ವಾರಕ್ಕೊಮ್ಮೆ ಬಟ್ಟೆ ತಗೊಳ್ಳೋರು ತುಂಬಾ ಜನ ಇರುತ್ತೆ. ಫ್ಯಾಷನ್ ಬದಲಾದಂತೆ, ಟ್ರೆಂಡ್ ಬದಲಾದಂತೆ ಪ್ರಪಂಚನ ಮೆಚ್ಚಲಿಕ್ಕೋಸ್ಕರ ನಾವು ಎಷ್ಟು ಬಟ್ಟೆಗಳನ್ನ ತೆಗೆದುಕೊಳ್ತೀವಿ. ಆದ್ರೆ ನಿಮ್ಮಲ್ಲೇ ನೀವು ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ವಾರ್ಡ್ರೋಬ್ ಅಲ್ಲೂ ಕೊಂಡ್ಕೊಂಡಿರುವಂತ ಬಟ್ಟೆಗಳನ್ನ ಹಾಕ್ದಲ್ಲೇ ಇಟ್ಟಿರುವಂತ ಬಟ್ಟೆಗಳು ತುಂಬಾ ಇರುತ್ತೆ. ಶಾರ್ಟ್ ಟ್ರೆಂಡ್ಗೋಸ್ಕರ ನಾವು ಆ ಬಟ್ಟೆಗಳನ್ನ ತೆಗೆದುಕೊಂಡು ಇಟ್ಟಿರ್ತೀವಿ. ಆದ್ರೆ ಈ ಬಟ್ಟೆಗಳನ್ನ ಕೊಂಡ್ಕೊಳ್ಳೋದ್ರಿಂದ ನಾವು ಪ್ರಕೃತಿಗೆ ಎಷ್ಟು ಹಾನಿಯನ್ನುಂಟು ಮಾಡುತ್ತಿದೀವಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಒಂದು ಕಾಟನ್ ಬಟ್ಟೆನ ಉತ್ಪಾದನೆ ಮಾಡ್ಲಿಕ್ಕೆ 1000 ಲೀಟರ್ನಷ್ಟು ನೀರನ್ನ ಬಳಕೆ ಮಾಡ್ತೀವಿ. ಅದಲ್ದಲೇನೆ ಆ ಬಟ್ಟೆಗೆ ಕಲರ್ ಮಾಡ್ಲಿಕ್ಕೆ ಟಾಕ್ಸಿಕ್ ಫ್ಯಾಬ್ರಿಕೇಟೆಡ್ ಆಗಿರುವಂತಹ ಕೆಮಿಕಲ್ಸ್ ನ ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡಿದಂತ ಕಲುಷಿತವಾದಂತ ನೀರನ್ನ ನಮ್ಮ ಕೆರೆಗಳಿಗಾಗಿರ್ಬೋದು, ಸಮುದ್ರಗಳಿಗಾಗೂ ಬಿಡ್ತಾರೆ. ಅದಲ್ದಲೇನೆ ಆ ಕಾರ್ಖಾನೆಯಲ್ಲಿ ಆ ಬಟ್ಟೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ಇರುವಂತ ಕಾರ್ಖಾನೆಗಳಲ್ಲಿ ಇರುವಂತ ದೊಡ್ಡ ದೊಡ್ಡ ಮೆಷಿನರೀಸ್ ಇಂದ ಪ್ರೊಡ್ಯೂಸ್ ಆಗುವಂತ ಟಾಕ್ಸಿಕ್ ಗ್ಯಾಸಸ್ ಕೂಡ ನಮ್ಮ ಏರ್ ನಲ್ಲಿ ಲಿಬ್ರೇಟ್ ಆಗೋದ್ರಿಂದ ನಾವು ಕುಡಿಯುವಂತಹ ಗಾಳಿ ಕೂಡ ಸಖತ್ತು ಕಲುಷಿತವಾಗಿರುತ್ತೆ. ಅದಲ್ದಲೇನೆ ನೈಲಾನ್ ಬಟ್ಟೆ ಆಗಿರ್ಬೋದು ಅಥವಾ ಪಾಲಿಸ್ಟರ್ ಬಟ್ಟೆ ಆಗಿರ್ಬೋದು, ಅದೂ ಕೂಡ ನೀವು ಮಣ್ಣಿನಲ್ಲಿ ಹೂತ್ರೆ ಅದು ಮಣ್ಣಿನಲ್ಲಿ ಕೊಳೆಯೋದಕ್ಕೆ ಅಥವಾ ಡಿಕಾಂಪೋಸ್ ಆಗೋದಕ್ಕೆ ಒಂದಿಷ್ಟು ವರ್ಷಗಳೇ ತಗೊಳುತ್ತೆ. ಇದರಿಂದ ಮಣ್ಣು ಕೂಡ ಕಲುಷಿತವಾಗುತ್ತೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಇರುವ ಬಟ್ಟೆಗಳನ್ನ ಡೊನೇಟ್ ಮಾಡಿ, ಇರುವ ಬಟ್ಟೆಗಳನ್ನ ಚಿಕ್ಕದು ದೊಡ್ಡದು ಆದಾಗ ಅದರಲ್ಲಿ ನಿಮ್ಮಲ್ಲೇ ಹಂಚಿಕೊಳ್ಳಿ. ನಿಮ್ಮ ಕುಟುಂಬದವರೊಡನೆ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೊಡನೆ ಆಗಿರ್ಬೋದು, ಹಂಚ್ಕೊಳ್ಳಿ. ಈಕೋ ಫ್ರೆಂಡ್ಲಿ ಬ್ರ್ಯಾಂಡ್ಸ್ ಅಥವಾ ಸಸ್ಟೈನಬಲ್ ಬ್ರ್ಯಾಂಡ್ಸ್ ನ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿ, ಆ ಬ್ರ್ಯಾಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಬಟ್ಟೆ ತಗೊಳ್ಳಿ. ಹಾಗೆ ಪ್ರಕೃತಿಯನ್ನ ಉಳಿಸಿ.